ಪದ್ಮ 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 ಅವತ್ತಷ್ಟೆಲ್ಲ ಮಾತಾಡಿನಿ ಮನೆಗೆ ಹೊಚ್ಕೊಂಡು ಮಕ್ಕೊಂಡಿರ್ತೀಯ ಅಂದ್ಕೊಂಡೆ ಅಂದ್ರೂ ಕೆಲ್ಸಕ್ಕೆ ಬಂದಿದೆಯಲ್ಲೇ ಗ್ರೇಟ್. ಇರಲಿ, ಮನೆಯೆಲ್ಲ ಚಲೋ ಕಟ್ರಿ, ಗೃಹ ಪ್ರವೇಶಕ್ಕೆ ಚಲೋ ಗಿಫ್ಟ್ ಕೊಡ್ತೀನಂತ. ಏನು ಪದ್ಮ, ಸ್ಕೂಲ್ ಒಳಗೆಲ್ಲ ಎಷ್ಟು ಚಲೋ ಇದ್ದಿ, ಎಷ್ಟೆಲ್ಲ ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ಸಸ್ ಹಾಕೊಂಡು ಬರ್ತಿದ್ದಿ, ಹೆಂಗಿದ್ದಿ, ಹೆಂಗಾಗಿ ಇರಲಿ. ನಿಂದ್ರ ಏನಿದು, ನಿನ್ನ ಗಂಡ ನಿನಗೆ ಬಂಗಾರ ಗಿಂಗಾರ ಕೊಡ್ಸಂಗಿಲ್ಲ ಏನು? ಓ, ನನಗೆ ಬೇರೆ ನೆನಪೋಯ್ತು ನೋಡು. ಆಫ್ಟರ್ ಆಲ್ ಒಬ್ಬ ಮೇಸ್ತ್ರಿ ಹೆಣ್ತೀನಿ, ನಾವು ರೊಕ್ಕ ಕೊಟ್ಟರೆ ಕೊಡಿಸ್ಬೇಕಲ್ಲ ಅವ ನಿನಗೆ. ಸರಿ ಸರಿ, ಕೆಲಸ ಮಾಡ್ರಿ, ನಾ ಕೆಲಸದವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡ್ಕೋತ ಕುಂತೀನಿ ರೀ. ಸ್ವಲ್ಪ ಬರ್ರಿ ಇಲ್ಲಿ. ಎದಕ್ಕ ಬರ್ರಿ. ಯಾಕೆ ಮೈನತ್ತು? ನನಗೆ ಗೌಮನ ತಡಕ್ ಆಗವಲ್ದ್ರಿ. ಯಾಕೆ ಏನಿತ್ತು? ನಾವ್ ಬೇರೆ ಏನಾದ್ರು ಮಾಡು. ನಾನು ಹೇಳ್ದಂಗೆ ಮಾಡು, ಮಚ್ಚ ಅವ್ರದೇನೇನೆಲ್ಲ ಮುಗಿಸ್ಬಿಡ್ರಿ, ಕುಲ್ಲ ಮಾಡ್ಕೊರಿ ಹೋಗು ಇಬ್ರು. ಬೇಡ, ಸಡನ್ ಆಗಿ ಕೆಲಸ ಬಿಟ್ಟು ಹೋಗೋದ್ರೆ ಹೆಂಗ್ ಬಿಡ್ತಿ? ಕೈ ಬಿಡು. ದೇವ್ರದ ನಮ್ಗೆ ಹೆಂಗ ದೇವ್ರ ಅದ ನಿಲ್ಲತ್ತೇಳಿ ಇದು ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೊಂಡ ದೇವ್ರ ಹಂಗಂತ ಹುಡ್ಸಿದ್ದೆ ರೂಲ್ ಮೆಸ್ತಾನೆ. ಹುಲ್ಯಾಕ್ ಮೇಸ್ನ ರೊಟ್ಟಿ ತಿತ್ತೇಳಿ ನೀನು. ನನ್ನ ಮೇಲೆ ಪ್ರೀತಿನೇ ಇಲ್ಲ. ಆಯ್ತಾ, ಈಗೇನ್ ಮಾಡ್ಬೇಕು? ಬಾ, ನಾ ಹೋಗು ಬಾ. ಮಾತಿಗೆ ಮೇಸ್ತ್ರಿ ಅನ್ನಾಗತ್ತಾಳ. ಇಡೀ ಕರ್ನಾಟಕದಾಗ ನಮ್ಮ ಮೇಸ್ತ್ರಿಗಳು ಒಂದೇ ಒಂದು ಫೋನ್ ಹೊಡೆದು ಮುಗೀತು. ಎಲ್ಲರೂ ಕೆಲಸ ಬಿಟ್ಟು ಬಂದು ನಿಂದಿರ್ತಾರ. ಆಮೇಲೆ ಇವರೇ ಓನರ್ ಹೊಡೋ ಕೆಲಸ ಮಾಡ್ಬೇಕಲ್ಲ, ಸಿಮೆಂಟ್ ಹೊಡ್ಕೊಂಡು ಹಿಂಗೆ ಏನ ತಿಳಿದಾರ ಮೇಸ್ತ್ರಿ ಅಂತೇಳಿ. ಕೈ ಬಿಡು ಹೇಳ್ತಾನ. ನಾನು ಅಕ್ಕಿ ಮಾಡೋ ಅವಮಾನ ಸಹಿಸ್ಕೊತೀನಿ, ಆದ್ರೆ ಮೇಸ್ತ್ರಿ ಹೇಳ್ತೇನೆ ಸ್ವಾಭಿಮಾನ ಸಹಿಸ್ಕೊಳಂಗಿಲ್ಲ. ಮೇಸ್ತ್ರಿ ಹೇಳ್ತೀನಿ ನೋಡಿ, ಮೇಸ್ತ್ರಿ ಹೇಳ್ತೇನೆ ಮನುಷ್ಯರಲ್ಲ ಏನವ್ರು ತೋರ್ಸಿನ ತಡಿಗೆ ಮೇಸ್ತ್ರಿ ತಾಕತ್ತೇನತ್ತೆ. ನನಗೂ ಓದ್ ಹತ್ಲಿಲ್ಲ, ನೀನು ಓದಿಸ್ಬೇಕಾದ 10th ಫೇಲ್ ಆಗಿ ನೀ ಗೊತ್ತಿ ಏನ್ರ ಮಾಡಿ. ನಾ ಕರೆಸ್ಪಾಂಡೆನ್ಸ್ ಕಟ್ಲಿ. ಕರೆಸ್ಪಾಂಡೆನ್ಸ್ ಅದಕ್ಕೆ ಕಿಮ್ಮತ್ತಿಲ್ಲ, ನೌಕರಿ ಬರಲ್ಲ ಅದಕ್ಕೆ. ನಮ್ಮ ಮಕ್ಕಳಿಗೆ ಓದ್ಸಮ್ರಿ. ನಮ್ಮ ಮಕ್ಕಳಿಗೆ ಓದ್ಸಮ್. ನಂದೇ ಗತಿ ಇಲ್ಲ, ಮಕ್ಳನ್ನ ಮಾತಾಡತ್ತಾಳಕಿ ರೀ. ಇಂಗ್ಲೀಷ್ದಾಗ ನಮ್ಮ ಚಿಕ್ಕಪ್ಪರು ಒಬ್ರು ಅದಾರ, ಫೈನಾನ್ಸ್ ಮಾಡ್ತಾರೆ ಅವರು. ಅವ್ರ ಕಡೆ ಫೈನಾನ್ಸ್ ತಗೊಳಮ್ಮ. ಹಾಳು ತುಂಬಕನ್ ರೊಕ್ಕ ತುಂಬೇಕು, ಮತ್ತೆ ಕೈಲಾಗ್ಲದ್ದು ಏನೈತೆ ಹೇಳು ಪ್ಲೀಸ್ ರೀ. ತುಂಬಲಾರ ಅಂತ ಯಾವಿಲ್ಲನು ಅಂತ ನಂಗೆ ಭಾಳ ಇಷ್ಟ. ಕಷ್ಟ ಪಡ್ಬೇಕ್ರಿ. ನೋಡು, ಅವ್ರು ಎಷ್ಟು ಬೇಕು ಅಷ್ಟು ಫೈನಾನ್ಸ್ ಕೊಡ್ತಾರೆ ನನಗೆ. ಫೈನಾನ್ಸ್ ಮಾಡಿ ಸ್ವಂತ ಕಾಂಟ್ರಾಕ್ಟ್ ಆಗಿ ನೀನು ಎಲ್ಲ ಮನೆಗಳು ಕಟ್ಸಿ ನಾವೇ ಸೇಲ್ ಮಾಡ್ಬೋದಲ್ಲ. ಅವೆಲ್ಲ ಎಲ್ಲಿ ರೀ ಆಗ್ತದ್ರಿ, ನಿನ್ ಕೈಲಿ ಆಗ್ಲಿಲ್ಲದೇನೈತೆ ಹೇಳು. ಅವಾಗ ತಿಂಗಳಿಗೊಂದು ವಾರಕ್ಕೊಂದು ಮನೆ ಕಟ್ಟಿ ನಾವೇ ಸೇಲ್ ಮಾಡ್ಬೋದು. ಅವಾಗ ನಿನ್ ಸ್ಟೇಟಸ್ ಚೇಂಜ್ ಆಗ್ಬಿಡ್ತದ. ತಿಂಗಳಿಗೊಂದು ವಾರಕ್ಕೊಂದು ಎಲ್ಲಿ ಕಟ್ತೀರ ಮನಿ? 6 ತಿಂಗಳಾಗೆ ಮುಗಿಯಲ್ಲ. ಈಗ ಇಬ್ರು ಲೇಬರ್ ಹಿಡ್ಕೊಂಡು ಯಾವಾಗ 200 ಮಂದಿಗೆ ಹಿಡ್ಕೋಬೋದಲ್ಲ. 2 ತಿಂಗಳಾಗದ ಮನೆ 2 ದಿನಕ್ಕೆ ಆಗ್ಬಿಡ್ತದ. ನನ್ನ ಕಷ್ಟ ನಿನ್ ಕಷ್ಟ ಅಲ್ಲೇನು? ನನ್ನ ಶತ್ರು ನಿನ್ ಶತ್ರು ಅಲ್ಲೇನು? ನನಗೆ ಅವಮಾನ ಆದ್ರೆ ಸಹಿಸ್ಕೊಂತೇನು, ನಿನಗೆ ಅವಮಾನ ಆದ್ರೆ ನಾ ಸತ್ತೇ ಬಿಡ್ತಿದ್ದೆ. ಸರಿ ಬಿಡು ಪದ್ಮ, ನೀ ಫೈನಾನ್ಸ್ ರೆಡಿ ಮಾಡ್ಕೋ. ಈ ಕನಕ್ ಮೂರ್ತಿ ತಾಕತ್ತೀನಂತ ನಾ ತೋರಿಸ್ತೀನಿ. ಏ ಓನರ್, ಯಾಕೆ ಮೇಸ್ತ್ರಿ ನಾ ಕೆಲಸ ಮಾಡಲ್ಲ. ಯಾಕೆ? ಮತ್ತೆ ಯಾರಿಗಾರ ತಂದ ಹಚ್ಚು. ಯಾಕೆ ಏನಾಯ್ತು? ನಮ್ಮ ಮನೆಯವ್ರು ಮಾಡಲ್ರಿ. ಮಾತೆ ನೀನು ಹೇಳ್ತಿ ಪದ್ಮ ನಾಟಕ ಮಾಡತ್ತಾಳ. ಬೇರೆ ತಂದ ಹಚ್ಚು ಬರ್ರಿ. ಏ ಲೇಬರ್ಸ್ ಬರ್ರಿ, ವಿಚಾರ ಮಾಡಿ ಮೇಸ್ತ್ರಿ ತೋರಿಸ್ತೀನಿ ನಂಗನ. ಅಣ್ಣ ನೀನ್ ಇಲ್ದೇ ಇರೋ ಕೂಡ ನಮ್ ನೆರಳು ಕೂಡ ಇರಲ್ಲ ಅಣ್ಣ. ಹೋರಿ ನೀವೇ ಮಾಲ್ ಕಳ್ಸೋರಿ, ನೀವೇ ಕೆಲಸ ಮಾಡ್ರಿ. ಓಯ್ ಮೇಸ್ತ್ರಿ, ಓಯ್ ಅಡ್ವಾನ್ಸ್. ಹಾ ಪದ್ಮ ಹೇಳಿ. ನಿನ್ ಡೈಲಾಗ್ ನೀ ಹೇಳಿ ಹೊಂಟಿ, ಅಡ್ವಾನ್ಸ್ ಕೊಟ್ಟೋಗು. ತಡಿ ಕೊಡ್ತೀನಿ ಅಡ್ವಾನ್ಸ್. ಹಾ ಕೊಟ್ಟೋಗು. ಅದು ಅಡ್ವಾನ್ಸ್ನಾಗ ಬೈಕ್ ತಂದಿದ್ದೆ ನಾನು, ನಟರಾಜ ಸರ್ವಿಸ್. ನಡಿ. ನಾವ್ ಒಂದೇ ಒಂದು ಫೋನ್ 100 ಮಂದಿ ಮೇಸ್ತ್ರಿ ತಂದಿಡ್ತೀನಿ ಇವತ್ತು. ನಿನಗೆ 100 ಮಂದಿ ಮೇಸ್ತ್ರಿ ಸಿಗ್ಬೋದು, ಆದ್ರೆ ಈ ಕನಕ್ ಮೂರ್ತಿ ಸಿಗಂಗಿಲ್ಲ. ಬರ್ರಿ. ಏನೋ ತಿಳಿದ ನಾವು ಮಾಡಿ ತೋರಿಸ್ತೀನಿ ನಾನು. ಅಲ್ಲಣ್ಣ ಸಿಟ್ನ್ಯಾಗ ಬಂದ್ಬಿಟ್ಟಿವಿ. ನೀವು ಮುಂದೆ ಹೆಂಗೆ ಮಾಡೋದು? ಏನು ಮಾಡಮ್ಮ, ಯಾರ ಇವ್ರ ಮಾಮ ಫೈನಾನ್ಸ್ ಮಾಡ್ತಾನಂತ ಲೇಔಟ್ ಮಾಡಮ್ಮ ಎಲ್ಲ ಹೇಳಕ್ಕೆ. ನೀವಂತೂ ಬಂದ್ಬಿಟ್ಟಿನ ಮತ್ತು ನಾ ಅದೇ ಇದ್ರ ಮ್ಯಾಗ ಕಂತು ಮ್ಯಾಗ ಮೊಬೈಲ್ ತೊಗೊಂಡಿನಿ. ರೀ ಇನ್ವೆಸ್ಟ್ಮೆಂಟಿಗೆ ಇದನ್ನು ಮಾರ್ಬಿಡು. ಏಯಪ್ಪ ನಮ್ಮ ಹುಡುಗ ಬೈತ. ಅವನೇ ಲೋನ್ ಮೇಲೆ ತೊಗೊಂಡ ಮತ್ತೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೆ. ಏನು ತಿಲ್ಲಪ್ಪಕ್ಕಿಂದು ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ? ಇಲ್ಲ, ಹೆಂಡತಿ ಮಾತು ಕೇಳಿ ಹಾಳದವ್ರು ಎಲ್ಲಿ ಕೇಳಿಲ್ಲ ನಾನು. ನೋಡು ಎಲ್ಲಿದ್ರ ಬರ್ತಾರೆ ತಡೀರಿ. ಇಲ್ಲ ಅವ್ರ ಆಫೀಸ್ ಎಲ್ಲೈತಿ? ಸರಿ, ನಾಳೆ ಇರ್ತಾರ ಅವರು. ಸರಿ.
ಆರಾಮದೇಮ್ಮ ನಮ್ಮ ಗಂಡ್ರು ಇಲ್ಲ ತಂಗಿ ಎಲ್ಲ ನಮ್ಗೆ ಗೊತ್ತ ವಿಷಯ ಸರ್ ಎಲ್ಲರ ಹೆಸರು ಆನಂದ ಸುನಂದ ಮುಕುಂದ ತಿಟ್ಕೊಂಡಿರ್ತಾರೆ ಸರ್ ನೀವ್ ಹೆಂಗ್ ಸರ್ ನಿತ್ಯಾನಂದ ತಿಟ್ಕೊಂಡಿರಿ? ನೀವು ಸಮಾಜ ನೋಡ್ತೀರಿ ಮಂದಿ ಸಿಕ್ಕಾಪಟ್ಟಿ ಕಷ್ಟದಾಗ ಅದಾರ. ಹೌದು ಸರ್. ಪ್ರತಿನಿತ್ಯನ ಆನಂದ ಇರ್ಬೇಕಂತೇಳಿ ನಿತ್ಯಾನಂದ ಇಟ್ಕೊಂಡು ಹೆಸರ ಫೈನಾನ್ಸ್ ರೊಕ್ಕ ಕೊಡ್ತೀನಿ ಬಂದ ವಿಷಯ ಮೇಸ್ತ್ರಿ ತಲೆಯಾಗ ರಾಡ್ ಹಾಕತ್ತಲ್ಲ ಹೌದು. ಅದಕ್ಕೆ ನಾ ನಿತ್ಯ ಆನಂದ ಇರ್ಬೇಕಂತೇಳಿ ನಿತ್ಯಾನಂದ ಇಟ್ಕೊಂಡಿನಿ ಹೆಸರ. ತುಂಬಾ ಗ್ರೇಟ್ ವ್ಯಕ್ತಿಗಳು ನಿಮ್ಗೆ ಸಿಗಬೇಕಂದ್ರೆ ಏನೋ ನಿಮ್ ದೈವ ಇವತ್ತು ಕೂಡಿ ಬಂದು ಸರ್ ನಮ್ಮ ಪದ್ಮ ಎಲ್ಲ ನೆನಪ ಮಾಡಿರ್ಬೇಕು. ಇಲ್ಲ ನಮ್ಗೆ ಗೊತ್ತ ಎಲ್ಲ ಗೊತ್ತದ ಸರ್ ಅದೇ ಅಪ್ಪಿ ಸಿಗೋದು ಚೆಕ್ ಕೊಡು. ನಮ್ಮ ಅಸಿಸ್ಟೆಂಟ್. ಕಲ್ಮಶ ಇಲ್ದ್ರ ನಿಮ್ಮ ಮುಖದಲ್ಲಿ ಅದೃಷ್ಟ ಲಕ್ಷ್ಮಿ ತಾಂಡವಾಡಕತ್ತಾಳ. ಇವತ್ತಿನ ನಿಮ್ಮ ಲೆಕ್ಕ ಚೇಂಜ್ ಆಗ್ತದೆ. ಒಳ್ಳೇದಾಗಲಿ. ಥ್ಯಾಂಕ್ಸ್. ಪದ್ಮ ತಗೊಂಡೋಗಿ ದೇವ್ರ ಹತ್ರ ಪೂಜೆ ಮಾಡು. ಏನಾಗ್ಬೇಕಿತ್ತು? ಅವ್ರ ಹತ್ರ ಮಾತಾಡ್ಬೇಕಿತ್ತು. ಸೇವಂತಿ ಮುಖ ಎಲ್ಲ ಸೂರ್ಯಕಾಂತಿ ಆಗ್ಬಿಟ್ಟಿತ್ತಲ್ಲೇ ಬಾಡಿ ಎಲ್ಲದ ನಿನ್ ಮನ್ಮತ ಗಂಡ ಕರಿಮಾರ್ಯವ. ಎಲ್ಲ ಸ್ಟಾಕ್ ಮಾರ್ಕೆಟ್ ಒಳಗೆ ಎಲ್ಲಾನು ಲಾಸ್ ಆಗಿ ಬೀದಿಗೆ ಬಂದ್ಬಿಟ್ಟಿವಿ. ಬಹಳ ಕಷ್ಟ ಒಳಗಿದ್ದೀವಿ ಇವಾಗ. ಮಾತಿಗೂ ನನ್ನ ಗಂಡಗ ಮೇಸ್ತ್ರಿ 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 ಅಂತಿದ್ದೆ. ಮೇಸ್ತ್ರಿ ಮನೆ ಮುಂದೆ ಬಂದು ನಿಂತ್ಕೊಂಡೆಲ್ಲ ನಾಚ್ ಹಾಕೋದಿಲ್ಲ ನಿನಗ? ನನ್ನ ಗಂಡಂಗೆ ಏನಾರ ನಿಮ್ಮ ಹತ್ರ ಲೇಬರ್ ಕೆಲಸ ಖಾಲಿ ಅದಾನ. ಆಫ್ಟರ್ ಆಲ್ ನನ್ನ ಗಂಡ ಮೇಸ್ತ್ರಿ, ಅವನ ಹತ್ರ ನೀನೇನು ಕೆಲಸ ಮಾಡ್ತೀನಿ? ನಾನು ಬೇಕಿದ್ರೆ ಹೆಣ್ಣಾಳು ಕೊಡ್ದಾಗ ಆ್ಯಕ್ಚುಲಿ ಅದು ನಮ್ಮ ಮನೆಯವ್ರಿಗೆ ಕೇಳಬೇಕು. ಅವ್ರು ಭಾಳ ಬ್ಯುಸಿ ಅದಾರ, ಅವ್ರಿಗೆ ಸ್ವಲ್ಪನೂ ಪುರ್ಸೊತ್ತೇ ಇಲ್ಲ. ಅವ್ರಿಗೆ ಕೇಳ್ತೀನಿ, ಇನ್ ಕೇಸ್ ಖಾಲಿ ಇತ್ತಂದ್ರೆ ಮಾಡೋರುತ್ತೆ. ಅದೇ ರೀ ನನ್ನ ಗೆಳತಿ ಸೇವಂತಿ. ಮಾಲಕರು ಬಂದಿಲ್ರಿ? ಓ ಮೇಡಮ್ ಅಷ್ಟೇ ಬಂದಾರನ? ಒಳಗೆ ಚಾ ಕೊಡು. ಏನೈತತ್ತ? ಕೆಲಸ ಬೇಕಂತ ಲೇಬರ್ದ. ಏ ಕೊಡುಪ. ಗಂಡ ಹೆಂಡತಿ ಕೂಡ ಬರ್ತಾರಂತ. ಸರಿ ನೀವು ಪ್ರಾಜೆಕ್ಟ್ಗೆ ಹಾಕಿ ಬಿಡೋರ್ನ. ಕೊಡು 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 ಕೊಡ ಹೊಸ ಪ್ರಾಜೆಕ್ಟ್ ಹಾಕಿ ಬಿಡೋರ್ನ. ನೋಡಿದೆ ಸೇವಂತಿ, ಕಾಲಚಕ್ರ ಹೆಂಗ್ ತಿರುಗ್ತೈತಂತ. ಅದಕ್ಕೆ ಹೇಳೋದು ಸೊಕ್ಕಿಂದ ಭಾಳ ಮೆರಿಬಾರ್ದಂತ.